ಇತ್ತೀಚೆಗಷ್ಟೇ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆಯಾಗಿತ್ತು. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಭೀಕರವಾಗಿ ತಮ್ಮ ಪತಿ ಓಂ ಪ್ರಕಾಶ್ ರನ್ನ ಹತ್ಯೆ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ, ಓಂ ಪ್ರಕಾಶ್ ಅವರ ಕೊಲೆ ವೇಳೆ ಮನೆಯ 2ನೇ ಮಹಡಿಯಲ್ಲಿ ಅವರ ಸೊಸೆ ಮತ್ತು ಮೊಮ್ಮಗ ಇದ್ರು ಅನ್ನೋದು. ಆದ್ರೆ ಪೊಲೀಸರು ಮನೆಗೆ ಬರುವವರೆಗೂ ಕೂಡ, ಬಾಗಿಲನ್ನ ಓಪನ್ ಮಾಡಿಸುವವರೆಗೂ ಕೂಡ ಸೊಸೆ ಮತ್ತು ಮೊಮ್ಮಗನಿಗೆ ಓಂ ಪ್ರಕಾಶ್ ಅವರು ಕೊಲೆಯಾಗಿದ್ದಾರೆ ಅನ್ನೋ ವಿಚಾರವೇ ಗೊತ್ತಿರಲಿಲ್ಲ ಅನ್ನೋದು ಇದೀಗ ತಿಳಿದು ಬಂದಿದೆ. ಹೌದು, HSR ಲೇಔಟ್ನಲ್ಲಿ ಓಂ ಪ್ರಕಾಶ್ ಅವರ 3 ಫ್ಲೋರ್ನ ಮನೆಯಲ್ಲಿ ಈ ಒಂದು ಬರ್ಬರ ಕೊಲೆ ನಡೆದಿತ್ತು. ಗ್ರೌಂಡ್ ಫ್ಲೋರ್ನಲ್ಲಿ ಓಂ ಪ್ರಕಾಶ್ ಮತ್ತು ಪತ್ನಿ ಪಲ್ಲವಿ, 2ನೇ ಮಹಡಿಯಲ್ಲಿ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ದಂಪತಿ ಹಾಗೂ 3ನೇ ಮಹಡಿಯಲ್ಲಿ ಪುತ್ರಿ ಕೃತಿ ವಾಸ ಮಾಡ್ತಾ ಇದ್ರು. ಇನ್ನು ಮಗ ಕಾರ್ತಿಕೇಶ್ ಮತ್ತು ಸೊಸೆ ಜೊತೆಗೂ ಕೂಡ ಓಂ ಪ್ರಕಾಶ್ ಅವರ ಹೆಂಡತಿಯ ಸಂಬಂಧ ಚೆನ್ನಾಗಿ ಇರಲಿಲ್ಲ. ಕೌಟುಂಬಿಕ ಕಲಹದಿಂದ ಕಾರ್ತಿಕೇಶ್ ಜೊತೆಗೆ ತಾಯಿ ಪಲ್ಲವಿ ಮತ್ತು ಮಗಳು ಕೃತಿ ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ಇನ್ನು ಈಗಾಗಲೇ ಪ್ರಕರಣದ ಹಿನ್ನೆಲೆಯನ್ನ ನೋಡಿದ್ದೀವಿ. ಭಾನುವಾರ ಓಂ ಪ್ರಕಾಶ್ ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತು ಮೀನೂಟವನ್ನ ಮಾಡ್ತಾ ಇದ್ರು. ಈ ವೇಳೆ ದಂಪತಿ ನಡುವೆ ಯಾವುದೋ ವಿಚಾರಕ್ಕೆ ಜಗಳ ಶುರುವಾಗಿ ಏಕಾಏಕಿ ಚಾಕು ತೆಗೆದು ಓಂ ಪ್ರಕಾಶ್ ಅವರ ಕುತ್ತಿಗೆಗೆ ಪತ್ನಿ ಇರಿದಿದ್ರು. ಅನಂತರ ಮುಖದ ಮೇಲೆ ಖಾರದ ಪುಡಿಯನ್ನ ಎರಚಿ ಅಡುಗೆ ಎಣ್ಣೆಯನ್ನ ತಲೆ ಮೇಲೆ ಸುರಿದಿದ್ರು. ಓಂ ಪ್ರಕಾಶ್ ಅವರು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವೇ ಇರಲಿಲ್ಲ. ಸಿಕ್ಕ ವಸ್ತುಗಳಿಂದ ಓಂ ಪ್ರಕಾಶ್ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಮನಸ್ಸೋ ಇಚ್ಛೆ ಅವರನ್ನ ಕೊಂದು ಹಾಕಿದ್ರು ಪತ್ನಿ ಪಲ್ಲವಿ. ಇನ್ನು ಓಂ ಪ್ರಕಾಶ್ ಅವರನ್ನ ಕೊಂದ ಬಳಿಕ ಪಲ್ಲವಿ ಪುತ್ರಿ ವಾಸಿಸ್ತಾ ಇದ್ದಂತಹ 3ನೇ ಮಹಡಿಗೆ ಹೋಗಿದ್ದಾರೆ. ಅಲ್ಲಿ ಪುತ್ರಿ ಕೃತಿ ಜೊತೆಗೆ ಕೆಲ ಹೊತ್ತು ಇದ್ರು. ಘಟನೆಯ ವೇಳೆ ಪುತ್ರ ಕಾರ್ತಿಕೇಶ್ ಮನೆಯಲ್ಲಿ ಇರಲಿಲ್ಲ. ಆದ್ರೆ ಕಾರ್ತಿಕೇಶ್ ಅವರ ಪತ್ನಿ ಮತ್ತು ಮಗ 2ನೇ ಫ್ಲೋರ್ನಲ್ಲೇ ಇದ್ರು. ಕೊಲೆ ವಿಚಾರ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದು ಡೋರನ್ನ ಓಪನ್ ಮಾಡಿಸಿದ ನಂತರವೇ ಓಂ ಪ್ರಕಾಶ್ ಅವರ ಕೊಲೆ ವಿಚಾರ ಕಾರ್ತಿಕೇಶ್ ಪತ್ನಿ ಮತ್ತು ಮಗನಿಗೆ ಗೊತ್ತಾಗಿದೆ. ಸದ್ಯ ಅಮ್ಮ ಪಲ್ಲವಿ, ಪುತ್ರಿ ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ಅಮ್ಮ ಮಗಳಿಗೆ ಮಾನಸಿಕ ಕಾಯಿಲೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಇಬ್ಬರಿಗೂ ಕೂಡ ಕಳೆದ ಕೆಲ ವರ್ಷಗಳಿಂದ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತಂತೆ.